ನಿಮ್ಮನ್ನ ಅಂಧಭಕ್ತ ಅಂತ ಕರೀತಾರೆ. ಇದೊಂಥರ ಇಂಟ್ರೆಸ್ಟಿಂಗ್ ಟಾಪಿಕ್. ಯಾಕಂದ್ರೆ ಧರ್ಮಸ್ಥಳದೊಂದು ಅದು ಯಾಕೆ ಮಾಡಿದೆ ಅಂತ ಇವತ್ತು ನನಗೆ ಗೊತ್ತಿಲ್ಲ. ರಾತ್ರಿ 3 ಗಂಟೆಗೆ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ ನಾನು. ಮಿಸ್ಟರ್ ಸಮೀರ್, ಐ ಡೋಂಟ್ ಸಪೋರ್ಟ್ ಯು. ಪಾಯಿಂಟ್ ಹೇಳಿದ ಸೆಕೆಂಡ್ ಪಾಯಿಂಟ್ ಅದು ಮ್ಯಾಚ್ ಆಗ್ತಿಲ್ಲ. ಸಡನ್ ಕ್ಲಾಸ್ ಆಗಿದೆ ನನಗೆ. ನಿನ್ನ ಮಾತು ಕೇಳಿ ರೋಡಿಗಿಳಿದ್ರೆ ಏನ್ ಗುರು ಗತಿ? ಸೊ ನಿಮ್ಗೆ ಎಷ್ಟು ಬಂತು? ಒಂದು 3-4 ತಿಂಗಳ ಹಿಂದೆ ಧರ್ಮಸ್ಥಳದೊಂದು ದೊಡ್ಡ ಇಶ್ಯೂಸ್ ಇದ್ದಿತ್ತು. ಆಲ್ ಓವರ್ ಕರ್ನಾಟಕ ಎಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ ಜಜೀರಾ ಅದರಲ್ಲೆಲ್ಲ ಧರ್ಮಸ್ಥಳದ ಬಗ್ಗೆ ಪ್ರೊಪಗಂಡಗಳು ಈ ರೀತಿ ಎಲ್ಲ ಸ್ಟಾರ್ಟ್ ಆದಾಗ ಪರವಾಗಿ ಮಾತಾಡಿದ ತಕ್ಷಣ ಕಮೆಂಟ್ಗಳು ಹೆಂಗ್ ಬರ್ತಿದ್ವು ಅಂದ್ರೆ, ಓ ಬಂತ, ದುಡ್ಡು ಬಂತ, ಬ್ರೀಫ್ ಅಂತ, ಅಥವಾ ಎಷ್ಟು ಕೊಟ್ರು ಅನ್ನೋ ಒಂದು ಕಮೆಂಟ್ಗಳು ಬರೋದಕ್ಕೆ ಸುಮಾರು ಜನ ಅದ್ರ ಬಗ್ಗೆ ಮಾತಾಡೋದನ್ನೇ ಬಿಟ್ಬಿಟ್ಟಿದ್ರು. ಬಟ್ ನೀವು ಧರ್ಮಸ್ಥಳದ ಪರವಾಗಿ ನಿಂತ್ಕೊಂಡ್ರಿ. ಸೊ ನಿಮ್ಗೆ ಎಷ್ಟು ಬಂತು? ಧರ್ಮಸ್ಥಳದ ಪರವಾಗಿ ನಾನು ವಿಡಿಯೋ ಮಾಡಿದ್ದು ಇವತ್ತಿಗೂ ನನಗೂ ಮಿಸ್ಟ್ರಿ ಇರೋ ಒಂಥರ. ಸಮೀರ್ ಮೊಹಮ್ಮದ್ ಸಮೀರ್ದು ಫಸ್ಟ್ ವಿಡಿಯೋ ಎಲ್ಲ ಮಾಡಿದ್ರೆ ನಾವು ತಲೆ ಕೆಡಿಸ್ಕೊಂಡಿರ್ಲ ಧರ್ಮಸ್ಥಳದ ಬಗ್ಗೆ, ಸೌಜನ್ಯ ಪರವಾಗಿ. ಯಾಕಂದ್ರೆ ನಾನು PUC ಓದುವಾಗ ಸೌಜನ್ಯ ಪರವಾಗಿ ಹೋರಾಟದಲ್ಲಿ ನಾನು ನಿಂತಿದ್ದೀನಿ. ನೀವು ಸೌಜನ್ಯ ಹೋರಾಟದಲ್ಲಿದ್ರಿ. ಹಾಸನಲ್ಲಿ ಪರೇಡ್ಗಳು ಮಾಡಿದಾಗ, ಪ್ರೊಟೆಸ್ಟ್ಗಳು ಮಾಡಿದಾಗ ಅದ್ರಲ್ಲಿ ನಾವು ಇದ್ದೀವಿ ಅವಾಗ. ಸೊ ಆ ವಿಚಾರದಲ್ಲಿ ನಾವು ತಲೆ ಹಾಕಿರಲಿಲ್ಲ. ಅದಕ್ಕೆ ಕಾನೂನು ಇತ್ತು, ಇವರು ಹೋರಾಟ ಮಾಡ್ತಿದ್ರು. ಓಕೆ, ಈ ಬುರ್ಡೆ ಕೇಸ್ಗಳದ್ದು ವಿಡಿಯೋ ಏನು ಬಂತು, ನೀವು ನೋಡಿ ಆ ವಿಡಿಯೋ, ನಾನು ಫಸ್ಟ್ ವಿಡಿಯೋ ಹಾಕಿದಾಗ ಮೇ ಬಿ ಆ ಸೋಷಿಯಲ್ ಮೀಡಿಯಾದಲ್ಲಿ ಆ ಟೈಮ್ ನಾನೇ ಫಸ್ಟು ಕೌಂಟರ್ ಮಾಡಿದ್ದು. ಅಲ್ಲೊಂದು ಯಾರು ಹಂಗೆ ಎತ್ತಿರಲಿಲ್ಲ. ಅದು ಯಾಕೆ ಮಾಡಿದೆ ಅಂತ ಇವತ್ತು ನನಗೆ ಗೊತ್ತಿಲ್ಲ. ರಾತ್ರಿ 3 ಗಂಟೆಗೆ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ ನಾನು. ರಾತ್ರಿ 3 ಗಂಟೆಗೆ. ಮಿಸ್ಟರ್ ಸಮೀರ್, ಐ ಡೋಂಟ್ ಸಪೋರ್ಟ್ ಯು. ಸಮೀರ್ ಅವರ ಫಸ್ಟ್ ವಿಡಿಯೋ ನೋಡಿದಾಗ ನಾನು ನಂಬಿದ್ದೆ. ಬಟ್ ಲಾಸ್ಟ್ ವಿಡಿಯೋ ತುಂಬಾ ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಿವೆ. ನಿನ್ನ ಹತ್ರ ಯಾವುದೇ ದಾಖಲೆಗಳಿಲ್ಲ ಅಂಡ್ ಭೀಮಾ ಕೂಡ ನಿನಗೆ ಡೈರೆಕ್ಟ್ ಆಗಿ ಹೇಳಿಲ್ಲ. ನಿನ್ನ ಮಾತು ಕೇಳಿ ರೋಡಿಗಿಳಿದ್ರೆ ಏನ್ ಗುರು ಗತಿ? ಯಾಕೋ ನಿನ್ನ ಮೈಂಡಲ್ಲಿ ಬೇರೆನೇ ಇದೆ ಅನ್ನಿಸ್ತಿದೆ. ಸೌಜನ್ಯ ಇಲ್ಲ, ಸೌಜನ್ಯಳಿಗೆ ನ್ಯಾಯ ಸಿಗಬೇಕು. ಥ್ಯಾಂಕ್ ಯು. ನಾನು ಸಮೀರ್ ವಿಡಿಯೋ ನೋಡ್ತಾ ಇದ್ದೆ. ಅಂದರೆ ಹಿಂಗೆ ನೈಟ್ ಮಲಗುವಾಗ ಆ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಬಂದರೆ ಕೇಳಿಸ್ಕೊಂಡು ಮಾಡ್ಕೊತೀನಿ. ಸೊ ಸಮೀರ್ ವಿಡಿಯೋ ಬಂದಾಗ ಏನು ಅಂದರೆ ಫಸ್ಟ್ ಒಂದು ಪಾಯಿಂಟ್ ಹೇಳಿದ ಸೆಕೆಂಡ್ ಪಾಯಿಂಟಿಗೆ ಅದು ಮ್ಯಾಚ್ ಆಗ್ತಿಲ್ಲ. ಸಡನ್ ಕ್ಲಾಸ್ ಆಗಿದೆ ನನಗೆ ವಿಡಿಯೋ ಮಾಡೋ ಐಡಿಯಾನೇ ಇರಲಿಲ್ಲ. ಯಾರು ಆ ಆ್ಯಂಗಲ್ ಅಲ್ಲಿ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿರಲ್ಲ. ಯಾಕಂದ್ರೆ ಹೇಳಿದ್ದೆಲ್ಲವೂ ಸತ್ಯ ಅನ್ನೋ ಥರನೇ ಆಗ್ಬಿಟ್ಟಿತ್ತು. ಆ ಲೆವೆಲಿಗೆ ನರೇಷನ್ ಇತ್ತು ಒಂದು. ಈಸ್ ಅ ವೆರಿ ಗುಡ್ ನರೇಟಿವ್ ಬಿಡಿ. ಅವ್ನು ನರೇಷನ್ ಅವನ್ನ ಯಾರು ನಿಲ್ಸಕ್ಕಾಗಲ್ಲ ಕರ್ನಾಟಕದಲ್ಲಿ ಸದ್ಯಕ್ಕೆ. ಅವನು ಆಕ್ಷನ್ ಮಾಡ್ಕೊಂಡು ಮಾತಾಡೋದೆ. ಸೊ ಅದನ್ನ ಆಡಿಯೋ ಕೇಳಿದಾಗ ಇಲ್ಲ ಇದಕ್ಕೂ ಮ್ಯಾಚ್ ಆಗ್ತಿಲ್ವ, ಒಂದೊಂದು ಸೀನ್ ಚೇಂಜ್ ಮಾಡ್ತಿದ್ದಾನ ಅಂತ ಮತ್ತೆ ವಿಡಿಯೋ ನೋಡಿದ್ದು ಒಂದು 2-3 ಸಲ. ಅವ್ರ ನೈಟ್ ನಿದ್ದೆ ಒಂದಿಲ್ಲ ನನಗೆ ಧರ್ಮಸ್ಥಳದಲ್ಲಿ ಯಾರು ಪರಿಚಯ ಇಲ್ಲ ಆ ಟೈಮ್ಗೆ. ಧರ್ಮಸ್ಥಳಕ್ಕೆ ನಮಗೆ ಏನು ಕನೆಕ್ಷನ್ ಅಂತ ಕೇಳಿದ್ರೆ ನೀವು, ನಮ್ಮೂರಿಗೂ ಧರ್ಮಸ್ಥಳಕ್ಕೂ 100 ಕಿಲೋಮೀಟರ್ಸ್ ಆಗುತ್ತೆ. 120 ಕಿಲೋಮೀಟರ್ ಆಗುತ್ತೆ ಮ್ಯಾಕ್ಸಿಮಮ್. ನಾವು ಬೇಜಾರಾದ್ರೆ ಧರ್ಮಸ್ಥಳಕ್ಕೆ ಹೋಗ್ತೀವಿ, ಖುಷಿಯಾದ್ರೆ ಧರ್ಮಸ್ಥಳಕ್ಕೆ ಸುಮ್ಮನೆ ಇದ್ರೆ ಧರ್ಮಸ್ಥಳಕ್ಕೆ ಹೋಗ್ತೀವಿ. ಊರಲ್ಲಿ ಒಂದು ವಾರದ ಮೇಲೆ ಇದ್ರೂ ಧರ್ಮಸ್ಥಳಕ್ಕೆ ಹೋಗ್ತೀವಿ. ಧರ್ಮಸ್ಥಳ ನಮ್ಮ ಒಂಥರ ಲೈವ್ಲಿ ಹುಟ್ಟಿದ್ದಂಗೆ. ಅದು ನಮ್ಗೆ ಇವತ್ತಿಗೂ ಅಲ್ಲಿ ಯಾರು ಪರಿಚಯ ಇಲ್ಲ. ನಾವು ಹೋಗ್ತೀವಿ, ನಮ್ಮ ಪಾಡಿ ದರ್ಶನ ಮಾಡ್ಕೊತೀವಿ. ಅಲ್ಲಿನ ವಾತಾವರಣ ಇಷ್ಟ ನಮಗೆ, ಅಲ್ಲೇನೋ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ. ಈ ಸಡನ್ ಆಗಿ ಈ ಥರ ಡಿಫೈಮ್ ಆದಾಗ ಅದೊಂಥರ ಇದು ನಮ್ಮ ಲೈವ್ಲಿ ಹುಟ್ಟು ಯಾರೋ ತಲೆ ಹಾಕ್ತಿದಾನಲ್ಲ, ಅದು ಒಂದು ಫೇಕ್ ಅಲಿಗೇಷನ್ ಅನ್ನೋದು ಎವಿಡೆಂಟಾಗಿ ಕಾಣಕ್ಕೆ ಸ್ಟಾರ್ಟ್ ಆಯ್ತು ನನಗೆ ಪರ್ಸ್ನಲಿ. ಇಲ್ಲ ನಾನು ಸುಮ್ಮನೆ ನನಗೆ ಇಷ್ಟ ಇಲ್ಲ ಅಂದ್ಕೊಂಡು ಆ ಟೈಮಲ್ಲಿ ಆ ವಿಡಿಯೋ ಕೌಂಟರ್ ಮಾಡಿದ್ದು ನಾನು. ಇದರಲ್ಲಿ ಓಕೆ ಇವನು ಎಲ್ಲರಿಗೂ ಬೀದಿಗಳಿರಿ, ಯೂತ್ಸ್ ಎಲ್ಲ ಬೀದಿಗಳಿರಿ, ಅದು ಇದು ಅಂತೆಲ್ಲ ಕರಿತಿದ್ದಾನಲ್ಲ, ಪ್ರವೋಕ್ ಮಾಡ್ತಿದ್ದಾನ. ಈ ಸರಿ ತಾಂಡವಲ್ಲ ಶಿವ ತಾಂಡವನ್ನೇ ತಾಂಡವ ಅಂದ್ಕೊಂಡು ಆಮೇಲೆ ವಿಡಿಯೋ ಮಾಡಿದೆ ನಾನು. ವಿಡಿಯೋ ಮಾಡಿದಾಗ ಫಸ್ಟ್ ನನಗೆ ಆಪೋ ಬಂದಿದ್ದು ನಮ್ಮ ಮನೆ ಕಡೆಯಿಂದ, ನಿಮ್ಮ ಮನೆ ಕಡೆ ಇದೆ. ಏನಕ್ಕೆ ಬೇಕಿಲ್ಲ, ಬೇಡ ಇದೆಲ್ಲ ಧರ್ಮಸ್ಥಳದ ಬಗ್ಗೆ ಇಲ್ಲ, ಆ ವಿಚಾರ ತಲೆನೇ ಹಾಕ್ಬೇಡ ಅಂತ. ಬಟ್ ನನಗೆ ಆ ಟೈಮಲ್ಲಿ ಯಾರಿಗೂ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ನನಗೆ ಅನ್ಸಿದ್ದು ನಾನು ಹೇಳಿದೆ. ತುಂಬ ಕ್ಲೋಸ್ ವೆಲ್ ವಿಷಸ್ ಇದ್ದಾರೆ ನನಗೆ ನಮ್ಮ ಬಿಸ್ನೆಸ್ ಫೀಲ್ಡಲ್ಲೆಲ್ಲ. ಏನು ನಿನ್ನ ಇಂಟೆನ್ಷನ್ ಏನು ಅಂತ ಒಬ್ಬರು ಕೇಳಿದ್ರು. ಒಬ್ಬರೇ ಹೇಳಿದ್ದೆ ನನಗೆ, ಅನೀಶ್ ಅಂದ್ಬಿಟ್ಟು. ಅನೀಶ್, ಹಾಂ, ನಿಮ್ಗೆ ಏನು ಇಂಟೆನ್ಷನ್ ಇಟ್ಕೊಂಡು ವಿಡಿಯೋ ಮಾಡಿದ್ದೀರಾ ಅಂತ. ನಂದು ಇಂಟೆನ್ಷನ್ ಯಾವುದೋ ವ್ಯಕ್ತಿನ ಉಳಿಸೋದಕ್ಕಲ್ಲ, ನನ್ನ ಧರ್ಮಕ್ಷೇತ್ರಕ್ಕೆ ನನ್ನ ಲೈವ್ಲಿಹುಡ್ ಧರ್ಮಕ್ಷೇತ್ರ ಅದನ್ನು ಡಿಫೈನ್ ಮಾಡ್ಕೊಂಡು ಬಿಡಲ್ಲ ಅಷ್ಟೇ. ನನ್ನ ಇಂಟೆನ್ಷನ್ ಮಾಡಿದ್ದು ನಾನು ಅಷ್ಟೇ. ಓಕೆ ಅಂತ ಸುಮ್ಮನಾದ್ರು. ಸೊ ಅಲ್ಲಿಂದ ಕಂಟಿನ್ಯೂ ಆಗ್ತಾ ಹೋಯ್ತು. ಅದು ಹೇಳ್ಕೊಂಡು ಹೋಯ್ತು ನಮ್ಮನ್ನ. ಒಂದು ಅವನೇನೋ ಕೌಂಟರ್ ಮಾಡ್ದ, ಅದು ಹಂಗೆ ಹೋಗಿದ್ದಷ್ಟೇ. ಅದು ಇಲ್ಲ, ಅದು ಕೌಂಟರ್ ಅಟ್ಯಾಕ್ ಸ್ಟಾರ್ಟ್ ಆದ್ಮೇಲೆ ಅದ್ರ ದಿಕ್ಕೇ ಬದಲಾಯ್ತು ಸಂಪೂರ್ಣವಾಗಿ. ಅದು ಒಬ್ಬರಿಂದ ಸ್ಟಾರ್ಟ್ ಆಗಿದ್ದು, ಒಬ್ಬೊಬ್ರು ಹೌದಲ್ವಾ ಇವ್ರು ಹೇಳಿದ್ರು ನಿಜ ಇದೆ, ಅವಾಗ ಲಾಜಿಕಲ್ ಆಗಿ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡೋರು. ಸೊ ಹೀಗೆ ನಾವು ಧರ್ಮಸ್ಥಳ ಇದರಲ್ಲಿ ಎಂಟರ್ ಆಗಿದ್ದು. ಬಟ್ ಇವತ್ತಿಗೆ ಏನು ಸಿಕ್ತು ಅಂತ ಕೇಳಿದ್ರೆ ಲಾಟ್ಸ್ ಆಫ್ ಲವ್. ಇವತ್ತಿಗೂ ನಾವು ಧರ್ಮಸ್ಥಳಕ್ಕೆ ಹೋದ್ರೆ ಅಲ್ಲಿರೋ ಸಣ್ಣ ಅಂಗಡಿಯವರೆಲ್ಲ ಮಾತಾಡಿಸ್ತಾರೆ ನಮ್ಮನ್ನು.
ಪ್ರೀತಿಯಿಂದ ಮಾತಾಡಿಸ್ತಾರೆ, ಸಾಕಷ್ಟೇ. ಆ ಪೇಮೆಂಟ್ ಮುಂದೆ ಇನ್ಯಾವ ಪೇಮೆಂಟ್ ಅವಶ್ಯಕತೆಗಳು ನಿಮ್ಗೆ ಇಲ್ಲ. ನಮ್ಗೆ ಬೇರೆ ದಾರಿಗಳಿದೆ. ನಾವು ಸೋಷಿಯಲ್ ಮೀಡಿಯಾ ನಂಬ್ಕೊಂಡು ಜೀವನ ಮಾಡ್ತಿಲ್ಲ. ಸೊ ಪೇಮೆಂಟ್ ಅವಶ್ಯಕತೆಗಳು ನಮ್ಗಿಲ್ಲ. ಧರ್ಮಸ್ಥಳ ಬೇಕಂದ್ರೆ ನಾವೇ ಕೊಟ್ಬಿಟ್ಟು ಬರ್ತೀವಿ ಉಂಟಿಗೆ. ಸೊ ಆ ಕಡೆ ನಮಗೆ ಪೇಮೆಂಟ್ ಅವಶ್ಯಕತೆ ಇಲ್ಲ. ಆ ಧರ್ಮಸ್ಥಳಕ್ಕೆ ಹೋದಾಗ ಒಂದು 4 ಜನ ರೆಕಗ್ನೈಸ್ ಮಾಡಿ ಮಾತಾಡಿಸ್ತಾರೆ, ಸಾಕು. ಆ ಪ್ರೀತಿ ದೇಶದ ಪರ ಮತ್ತೆ ಧರ್ಮದ ಪರ ಮಾತಾಡಿದ ತಕ್ಷಣ ನಿಮ್ಮನ್ನ ಅಂಧಭಕ್ತ ಅಂತ ಕರೀತಾರೆ. ಸೊ ನೀವು ಏನ್ ಹೇಳ್ತೀರಾ ಅದಕ್ಕೆ? ಇದೊಂಥರ ಇಂಟ್ರೆಸ್ಟಿಂಗ್ ಟಾಪಿಕ್. ಯಾಕಂದ್ರೆ ಇವಾಗ ನಾವು ಹುಟ್ಟಿ ಬೆಳೆದಿರೋ ದೇಶ, ನಮ್ಮ ದೇಶವನ್ನ ನಾವು ಪ್ರೀತಿ ಮಾಡಿ ನಮ್ಮ ದೇಶದ ಪರ ನಿಂತ್ಕೊಂಡಾಗ ಅಂಧಭಕ್ತ ಅಂತ ಕರೆದಾಗ ನಿಮಗೆ ಖುಷಿ ಆಗುತ್ತೆ, ಬೇಜಾರಾಗುತ್ತೆ. ನಾವು ನಮ್ಮ ದೇಶದ ಪರ ನಿಂತಾಗ, ನಮ್ಮ ದೇಶದ ಪರವಾಗಿ ಮಾತಾಡಿದಾಗ, ನಮ್ಮ ದೇಶನ ಗ್ಲೋರಿಫೈ ಮಾಡಿದಾಗ ಅದಕ್ಕೆ ನೋಡಿ ಅಂಧಭಕ್ತ ಅಂದ್ರೆ ಯಾರು ಅಂಧಭಕ್ತ ಇಲ್ಲಿ? ಒಂದು ಸಿಂಪಲ್ ಏನು ಗೊತ್ತಾ, ನಮ್ಮನ್ನ ಯಾವಾಗ ಒಂದು ಸಮುದಾಯ ಅಂಧಭಕ್ತ ಅಂತ ಗುರುತಿಸುತ್ತೆ ಗೊತ್ತಾ, ನಾವು ಹುಟ್ಟಾಕುವಂಥ ಪ್ರಶ್ನೆಗಳಿಗೆ ಅವ್ರ ಉತ್ತರ ಇಲ್ಲದೆ ಇದ್ದಾಗ, ಅಥವಾ ನಾವು ಕೊಟ್ಟಂಥ ವಿಚಾರಕ್ಕೆ ಅವ್ರ ಕೌಂಟರ್ ಇಲ್ಲದೆ ಇದ್ದಾಗ ಕೊನೆಗೆ ಅದಷ್ಟೇ ಆರು ಬಳಸ್ತಾರೆ ಅಂಧಭಕ್ತ. ಅವ್ರ ಆನ್ಸರ್ ಇಲ್ಲ ಆಕ್ಚುಲಿ ಅವ್ರ ಕ್ವಶನ್ಗೆ. ನಾವು ಹುಟ್ಟಾಕಂಥ ಕ್ವಶನ್ಗೆ ಅಥವಾ ನಾವು ಕೊಟ್ಟಂಥ ಒಂದು ನರೇಷನ್ಗೆ ಅವ್ರಿಗೆ ಕೌಂಟರ್ ಕೊಡೋದು ಆಗದೆ ಇದ್ದಾಗ ಅಷ್ಟೇ ಪುನಃ ಅಂಧಭಕ್ತ ಅಂತ ಬಿಟ್ಬಿಡೋದು. ಅದು ಎಸ್ಕೇಪ್ ಆಗೋದಕ್ಕೆ ಒಂದು ದಾರಿ ಅಷ್ಟೇ ಅವ್ರಿಗೆ. ಆ ಒಂದು ಸಮುದಾಯ ಅಂತ ಏನು ಹೇಳ್ತೀವಲ್ಲ, ಆ ಸಮುದಾಯಕ್ಕೆ ಎಸ್ಕೇಪ್ ಆಗೋದಕ್ಕೆ ಒಂದು ಅಸ್ತ್ರ ಅಷ್ಟೇ ಅದು. ನಾವು ಆ ಥರ ಇವಾಗ ದೇಶದ ಬಗ್ಗೆ ಮಾತಾಡಿ ನನ್ನ ದೇಶನ ನಾನು ಡಿಫೆಂಡ್ ಮಾಡಿಕೊಂಡು ನನ್ನ ಧರ್ಮದ ಬಗ್ಗೆ ನಾನು ಗ್ಲೋರಿಫೈ ಮಾಡ್ಕೊಂಡು ಮಾತಾಡಿ ನನ್ನ ಧರ್ಮನ ಎತ್ತಿ ಹಿಡಿದಾಗ ಯಾರಾದರೂ ಅದನ್ನು ಅಂಧಭಕ್ತ ಅಂತ ಗುರುಸೋದ್ರೆ ಓಕೆ, ಐ ಆಮ್ ಪ್ರೌಡ್ ಟು ಬಿ ಅಂಧಭಕ್ತ, ಕರೀಲಿ, ಪರವಾಗಿಲ್ಲ. ವಾಟ್ ಈಸ್ ಹಿಂದೂ ರಾಷ್ಟ್ರ? ಹಿಂದೂ ರಾಷ್ಟ್ರ ಅಂದ್ರೆ ಏನು? ಇವತ್ತು ತುಂಬಾ ಜನ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೋತಾರೆ, ಕೆಲವರು ಭಯ ಪಡ್ತಾರೆ. ಹಿಂದೂ ರಾಷ್ಟ್ರ ಇಸ್ ನಾಟ್ ಅಬೌಟ್ ರಿಲಿಜನ್, ಇಟ್ಸ್ ಅಬೌಟ್ ಸಿವಿಲೈಸೇಷನ್. ಅಷ್ಟೇ ನಿಯತ್ತಿನ ಅಪ್ಪಟ ದೇಶ ಪ್ರೇಮಿ ಅಂಡ್ ನಿಜವಾದ ಮುಸ್ಲಿಂ. ಅಂಡ್ ಅವರು ಮತ್ತೊಮ್ಮೆ ಪ್ರೆಸಿಡೆಂಟ್ ಆಗಬೇಕು ಅಂತ ಬಿಜೆಪಿ ವಾಜಪೇಯಿ ಸಪೋರ್ಟ್ ಮಾಡ್ತಾರೆ. ಶಿವಕುಮಾರ ಸ್ವಾಮೀಜಿ ಶ್ರೀಗಳು ಕೇವಲ ಧಾರ್ಮಿಕ ನಾಯಕರಲ್ಲ, ಅವರೊಂದು ಮಾನವತೆಯ ಜೀವಂತ ಪ್ರತಿರೂಪ. ಆಪರೇಷನ್ ಸಿಂಧೂರ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಇವತ್ತು ಭಾರತ ಪಾಕಿಸ್ತಾನದ ಹಸಿರು ಬಟ್ಟೆಯನ್ನ ರಕ್ತದಿಂದ ಅಲಂಕರಿಸಿ ಹಣೆಯ ಮೇಲೊಂದು ಸಿಂಧೂರವನ್ನು ಇಟ್ಟು ಬಂದಿದೆ. ಹಾಗಂತ ಅವ್ನು ಯಾರೋ ಅಂಧಭಕ್ತ ಅಂತ ಕರೆದಂತ ನನ್ನ ದೇಶನ ನನ್ನ ಧರ್ಮನ ಬಿಟ್ಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ. ಅಂಧಭಕ್ತ ಆದ್ರೂ ಪರವಾಗಿಲ್ಲ, ಅಂದ್ರೂ ಪರವಾಗಿಲ್ಲ, ನಾನು ದೇಶ ಮತ್ತೆ ಧರ್ಮದ ಪರ ಇರ್ತೀನಿ ಅನ್ನೋದು ನಿಮ್ಮ ವಾದ. ಹೌದು, ನಾನು ಹುಟ್ಟಿ ಬೆಳೆದ ದೇಶ, ನನ್ನ ಧರ್ಮ, ಅದ್ರ ಬೆಳವಣಿಗೆಗೆ ಕೊನೆ ತನಕ ಅದು ನನ್ನ ರೆಸ್ಪಾನ್ಸಿಬಿಲಿಟಿ, ಅದು ನನ್ನ ಕರ್ತವ್ಯ. ಕೊನೆ ತನಕ ನಾನು ಅದ್ರ ಪರವಾಗಿ ನಿಲ್ತೀನಿ. ವಾಟ್ ಎವರ್ ಇಟ್ ಮೇ ಬಿ, ಆ ಸಿಚುವೇಶನ್ ಏನಾದರೂ ಇರಲಿ, ಅವ್ನು ಅಂಧಭಕ್ತ ಅಂತ ಅನ್ನೋದು ಕರೀಲಿ, ಏನಾದರೂ ಕರೀಲಿ, ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಪಬ್ಲಿಕ್ ಪ್ಲಾಟ್ಫಾರ್ಮ್ ಬಂದಾಗ ಆ ಥರ ಕ್ರಿಟಿಸಿಸಮ್ಗಳನ್ನ ಎದುರಿಸಲೇಬೇಕು. ಏನಾದ್ರು ಪಬ್ಲಿಕ್ ಪ್ಲಾಟ್ಫಾರ್ಮಿಗೆ ಬರಕ್ಕೆ ಹೋಗ್ಬಾರ್ದು. ಇದರಲ್ಲಿ ಇನ್ನೊಂದು ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಸುಮಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನ ಮಾಡಾಕ್ತಾರೆ. ಏನೋ ಅವರಿಗೆ ಅದು ಅವ್ರ ಅನಿಸಿಕೆನ ವಿಡಿಯೋ ಮಾಡಾಕಿದ ತಕ್ಷಣ ಕಮೆಂಟ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಸೋಷಿಯಲ್ ಪ್ಲಾಟ್ಫಾರ್ಮ್ದಲ್ಲಿ ನಮ್ಮ ವಿಡಿಯೋಗಳು ಬಿದ್ದ ತಕ್ಷಣ ಆಟೋಮೆಟಿಕ್ಲಿ ಇದು ನೆಗೆಟಿವ್ ಪಾಸಿಟಿವ್ ಎರಡೂ ರೀತಿಯಿಂದ ಕಮೆಂಟ್ಸ್ಗಳು ಬೀಳ್ತವೆ. ಸೊ ಆ ಕಮೆಂಟ್ಸ್ಗಳು ಬಿದ್ದಾಗ ಸುಮಾರು ಜನ ಇವತ್ತು ಸಮಾಜ ಹೆಂಗಾಗ್ಬಿಟ್ಟಿದೆ ಅಂದರೆ, ಎಷ್ಟು ನರ್ವಸ್ ಜೊತೆಗೆ ಎಷ್ಟು ವೀಕ್ ಆಗಿದೆ ಅಂದರೆ, ಇವತ್ತು ಕೆಟ್ಟ ಕಮೆಂಟ್ಗಳು ಬಂದ ತಕ್ಷಣ ಡಿಪ್ರೆಷನ್ಗೆ ಹೋಗೋದು ಈ ರೀತಿಯೆಲ್ಲ ನಡೀತಾ ಇದೆ. ಸೊ ಸೋಷಿಯಲ್ ಮೀಡಿಯಾ ಅಥವಾ ಸೋಷಿಯಲ್ ಲೈಫಲ್ಲಿ ನಾವು ಮಾತನಾಡೋಕ್ಕೆ ಅಥವಾ ಧ್ವನಿ ಎತ್ತಿದಾಗ ಅಥವಾ ನಮ್ಮ ವಿಜುವಲ್ ಸೋಷಿಯಲ್ ಮೀಡಿಯಾದಲ್ಲಿ ಬಿತ್ತು ಅಂದರೆ ನಾವು ಅದನ್ನು ಹೆಂಗೆ ಸ್ವೀಕರಿಸಬೇಕು ಅನ್ನೋದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಇವಾಗ ಒಂದು ನೆಗೆಟಿವ್ ಕಮೆಂಟ್ ಬಂತು ಅಂದರೆ ನಾವು ಅದನ್ನು ಹೇಗೆ ಅಕ್ಸೆಪ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ನೆಕ್ಸ್ಟ್ ಅವ್ರ ರಿಯಾಕ್ಷನ್, ನಾವು ಅವರ ರಿಯಾಕ್ಷನ್ ಮೇಲೆ ಅವಶ್ಯಕತೆ ಇಲ್ಲ. ಇವಾಗ ಯಾರೋ ಒಬ್ಬ ನೆಗೆಟಿವ್ ಕಮೆಂಟ್ ಮಾಡಿದ್ರೆ ನಾವು ಕೌಂಟ್ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ. ಈಗ ಪ್ರತಿಯೊಂದು ಕಮೆಂಟ್ಗೂ ಕೂಡ ಅದಕ್ಕೆ ಕೌಂಟ್ರು ಅಟ್ಯಾಕ್ ಕೊಡೋ ಥರ ಇವರು ರೆಡಿ ಆಗ್ತಾ ಇರ್ತಾರೆ. ಯಾರೋ ಒಂದು ಕಮೆಂಟ್ ಮಾಡಿದ ತಕ್ಷಣ ಅವನಿಗೆ ಸಪ್ರೇಟ್ ಆಗಿ ಅಂದ್ರೆ ಅಷ್ಟು ಮಟ್ಟಿಗೆ ಗುರುತಿಸ್ಕೊಂಡ್ಬಿಟ್ಟಿದ್ದಾರೆ ಅವರು. ಇದು 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 ನನಗೆ ಅದಕ್ಕೆ ಅಂತಾನೆ ಕೂತಿರ್ತಾರೆ. ನಾನೇನು ಮಾಡ್ತೀನಿ ಅಂದರೆ, ಯೂಶ್ವಲಿ ನನಗೆ ಬರೋ ಕಮೆಂಟ್ಗಳನ್ನ ಇಗ್ನೋರೇ ಮಾಡಿಬಿಡ್ತೀನಿ. ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಬಂದಾಗ ಕಮೆಂಟ್ಗಳನ್ನ ನೋಟಿಸ್ ಮಾಡ್ತಿದ್ವಿ. ಅಯ್ಯೋ ಈ ಥರ ಕಮೆಂಟ್ಗಳೆಲ್ಲ ಹಾಕ್ತಾರಲ್ಲ, ಬೈತಾರಲ್ಲ, ನಮ್ಮ ಮನೆಯವ್ರು ನೋಡಿದ್ರೆ ಅನ್ಕೊಂತಾರೆ, ನನ್ನ ಫ್ರೆಂಡ್ ಸರ್ಕಲ್ ಅವರು ಅಂತ. ಹೋಗ್ತಾ ನಿಮಗೆ ಅಟ್ ದ ಸೇಮ್ ಟೈಮ್ ಸಪೋರ್ಟರ್ಸು ಬೆಳೀತಾ ಹೋದ್ರು. ಸಪೋರ್ಟರ್ಸ್ಗಳು ಸಪ್ರೇಟಾಗಿ ಡಿ ಎಮ್ ಮಾಡ್ತಾರೆ, ಕಮೆಂಟ್ಸ್ಗಳು ನೋಡಬೇಡಿ, ಕಮೆಂಟ್ಸ್ಗಳಿಗೆ ತಲೆ ಕೆಡಿಸ್ಕೋಬೇಡಿ, ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ, ನೀವು ಬೇಕು ನಮಗೆ, ನೀವು ಕಮೆಂಟ್ ಸೆಕ್ಷನ್ಗೆ ಬರಲೇಬೇಡಿ. ಇನ್ ಕೇಸ್ ನಾವು ಕೌಂಟರ್ ಮಾಡೋಕೆ ಹೋದಾಗ್ಲೂ ಎಷ್ಟೋ ಜನ ಫಾಲೋವರ್ಸ್ಗಳು ಮೆಸೇಜ್ ಹಾಕ್ತಾರೆ, ನೀವು ಕಮೆಂಟ್ಗಳಿಗೆ ಮಾಡ್ಕೋಬೇಡಿ, ನೀವು ಫಾಲೋವರ್ಸ್ಗಳು ಮಾಡ್ಕೊತಾರೆ, ಅದನ್ನು ನೀವು ಕಮೆಂಟ್ಗಳ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ ಅಂತ ನಾನು ಕಮೆಂಟ್ ಮಾಡೋದನ್ನ ಇಟ್ಬಿಟ್ಟಿದ್ದೀನಿ. ನಮ್ಮ ಫಾಲೋವರ್ಸ್ ಅಂತ ಇರ್ತಾರೆ, ನಮ್ಮನ್ನ ಫಾಲೋ ಮಾಡೋರು, ಅವ್ರಿಗೆ ಕೌಂಟರ್ ಕೊಟ್ಕೊತಾರೆ. ನಾವಲ್ಲಿ ಕೌಂಟರ್, ನಮ್ಮ ಕೆಲಸ ಏನು, ಒಂದು ವಿಚಾರನ ಸಮಾಜಕ್ಕೆ ಮುಟ್ಟಿಸೋಣ. ಚರ್ಚೆ ಎರಡೂ ಕಡೆ ನಡೆಯುತ್ತೆ. ನೆಗೆಟಿವ್ ಕಮೆಂಟ್ ಹಾಕೋರು ಇರ್ತಾರೆ, ಅದನ್ನು ಕೌಂಟರ್ ಮಾಡಿ ಪಾಸಿಟಿವ್ ಕಮೆಂಟ್ ಹಾಕೋರು ಇರ್ತಾರೆ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ನಮ್ಮಲ್ಲಿ ಪಾಸಿಟಿವ್ ಕಾಮೆಂಟ್ ಹಾಕೋರಿಗೆ ಸ್ವಲ್ಪ ಡಿಗ್ನಿಟಿ ಇರುತ್ತೆ, ಸೊ ಹೆದರ್ತಾರೆ ಅಷ್ಟೇ.
ನೆಗೆಟಿವ್ ಕಾಮೆಂಟ್ ಹಾಕೋರು ಈ ಮೂರು ಬಿಟ್ಟು ಕೂದಿರ್ತಾರೆ ಅಂತಾರಲ್ಲ, ಅಂಥವ್ರು ಇರ್ತಾರೆ. ಅಂಥವ್ರು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಇವಾಗ ಅದೇನೋ ಅಂತಾರೆ, ಚರಂಡಿ ಕಾಲಿಟ್ಟು ನಮ್ಮ ಕಾಲೇ ಬಚ್ಚೆ ಆಗುತ್ತೆ. ಕೊಂಚಲ್ಲಿ ಕಲ್ಲು ಕೂಡ ಎಸೆದ್ರೆ ಅದು ನಮಗೆ ನಡೆಯೋದು. ಯಾಕೆ ಮಾಡಕ್ ಹೋಗ್ಬೇಕು, ಬಿಟ್ಬಿಡ್ಬೇಕು. ಸೊ ಈ ಒಂದು ವಿಚಾರ ಬಂದಾಗ ನನ್ಗೆ ಇನ್ನೊಂದು ಪ್ರಶ್ನೆ ಉದ್ಭವ ಆಯ್ತು.